ಅಪ್ಪ ನನಗೊಂದು ಡೌಟು. ಅದೇನ್ ಕೇಳೋ ಮಗನೇ? ಈ ಪಾಲಿಟಿಕ್ಸ್ ಅಂದ್ರೆ ಏನಪ್ಪ? ಅದಾ, ಈಗ ನಿಮ್ಮಮ್ಮ ಎಲ್ಲ ಮನೆ ಕೆಲಸ ನೋಡ್ಕೊಳ್ಳೋದ್ರಿಂದ ಅವಳನ್ನ ಸರ್ಕಾರ ಅನ್ಕೋ. ಈ ಮನೆ ಇಡೀ ಜವಾಬ್ದಾರಿನ ನಾನು ಹೊತ್ಕೊಂಡಿರೋದ್ರಿಂದ ನನ್ನನ್ನ ಇಂಡಿಯಾ ಅನ್ಕೋ. ಈ ನಮ್ಮ ಮನೆ ಕೆಲಸದವಳನ್ನ ಪಾಕಿಸ್ತಾನ ಅಂತ ಅನ್ಕೋ. ನೀನು ಮತ್ತೆ ನಿನ್ ತಂಗಿನ ದೇಶದ ಜನತೆ ಅನ್ಕೋ. ನಿನ್ ತಮ್ಮ ಇದ್ದಾನಲ್ಲ ಅವನನ್ನ ದೇಶದ ಭವಿಷ್ಯ ಅನ್ಕೋ. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಪ್ಪ. ನಿನ್ನೆ ರಾತ್ರಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಪ್ರೀತಿಯಿಂದ ಯುದ್ಧ ಮಾಡೋದನ್ನ ದೇಶದ ಜನತೆ ನಿಂತ್ಕೊಂಡು ನೋಡ್ತಾ ಇದ್ರು. ಆಗ ಸರ್ಕಾರ ಮಲಗಿತ್ತು. ಅಷ್ಟೇ ಅಲ್ಲ, ದೇಶದ ಭವಿಷ್ಯ ಕೂಡ ಮಲಗಿತ್ತು. ಮಚ, ಮೊನ್ನೆಯಿಂದ ನನಗೊಂದು ವಿಷಯನೇ ಅರ್ಥ ಆಗ್ತಿಲ್ಲ. ಏನ್ ಮಚ? ಆವತ್ತು ಬ್ರೇಕಪ್ ಆದಾಗ್ಲೂ ನೀ ನನ್ನ ಜೊತೆ ಇದ್ದೆ. ಫ್ರೆಂಡ್ ಅಂತ ನಾನು ಇದೀನಿ ಮಚ. ಆವತ್ತು ಆಕ್ಸಿಡೆಂಟ್ ಆದಾಗ್ಲೂ ನೀ ನನ್ನ ಜೊತೆ ಇದ್ದೆ ಮಚ. ನೀನ್ ನನ್ನ ಪ್ರಾಣ ಮಚ. ದುಡ್ಡೆಲ್ಲ ಖಾಲಿ ಆದ್ಮೇಲೂ ನೀ ನನ್ನ ಜೊತೆ ಇದ್ದೆ, ಹೌದಲ್ವಾ? ಮನೆಯಿಂದ ಹೊರಗಾಗ್ತಾಗ್ಲೂ ನೀ ನನ್ನ ಜೊತೆ ಇದ್ದೆ. ಫ್ರೆಂಡ್ಶಿಪ್ಗೋಸ್ಕರ ಮಚ. ದರಿದ್ರ ನನ್ನ ಮಗ ನೀನು. ದೂರ ಇರೋ ಲೋಫರ್ ನನ್ನಿಂದ. ಸಾಕಿದಾಗಿನಿ ಹದ್ದಾಗಿ ಕುಕ್ಕಿತಲ್ಲ, ನಿನ್ನ ಹದ್ದಾಗಿ ಕುಕ್ಕಿತಲ್ಲ, ಪ್ರಾಣವ ಹಿಂಡಿತಲ್ಲ, ನಿನ್ನ ಪ್ರಾಣವ ಹಿಂಡಿತಲ್ಲ. ನೀನೇ ನನಗೆ ಲವ್ ಫೇಲ್ಯೂರ್ ಆಗಿರೋದಕ್ಕೆ ಬೇಜಾರಲ್ಲ, ಆದ್ರೆ ಪದೇ ಪದೇ ನನ್ನ ಪಕ್ಕ ಬಂದು ಪ್ಯಾಥೋ ಸಾಂಗ್ ಹಾಡಿ ಹಾಡಿ ನಿನಗೆ ಲವ್ ಫೇಲ್ಯೂರ್ ಆಗಿದೆ ಅಂತ ನೆನ್ಪು ಮಾಡ್ಕೊಡ್ತೀಯಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಯಾಕ್ರಿ ದಿನ ಬೆಳಿಗ್ಗೆ ನನ್ನ ಮುಖದ ಮೇಲೆ ನೀರ್ ಹಚ್ತೀರಾ? ಓ ಅದಾ, ನಿಮ್ಮಪ್ಪನೇ ಹೇಳಿದ್ದು ಚಿನ್ನ. ನಮ್ಮಪ್ಪ ಹೇಳಿದ್ರ ಏನಂತ? ಅಳಿ ಅಂದ್ರೆ ನನ್ನ ಮಗಳು ಹೂವಿನ ಹಾಗೆ ಮೃದು, ಅವಳನ್ನ ಬಾರದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂದ್ರು. ಆಕ್ಟಿಂಗು ನಮ್ಮಪ್ಪ ತುಂಬಾ ಕಂಜೂಸ್ ಕಣೋ. ಒಂದು ಮ್ಯಾಚ್ ಬಾಕ್ಸ್ ತಗೋಬೇಕಾದ್ರು ಅದ್ರಲ್ಲಿರೋ ಕಡ್ಡಿನೆಲ್ಲ ಲೆಕ್ಕ ಹಾಕಿ ತಗೋತಾರೆ. ನಮ್ಮಪ್ಪ ಪರವಾಗಿಲ್ಲ ಕಣೋ ಬಂಟಿ. ನಮ್ಮಪ್ಪ ಒಂದೊಂದು ಕಡ್ಡಿನ ಗೇರ್ಬಿಟ್ಟು ಬಂಕೆ ಹತ್ತತ್ತ ಇಲ್ವಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ತಗೋತಾರೆ.